ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಡೀತಕ್ಕಂತಹ ಯಾವುದಾದ್ರೂ ವ್ಯವಹಾರಗಳಿದ್ದರೆ ಇವತ್ತು ಸುಖಾಂತ್ಯವನ್ನು ಕಾಣುತ್ತೆ. ವ್ಯವಹಾರದಲ್ಲಿ ನಿಮ್ಮನ್ನು ಮಾತಿಗೋ ಅಥವಾ ವ್ಯವಹಾರಕ್ಕೋ ನಿಮ್ಮನ್ನು ಕರೆಸಿದರೆ ಯಾರಾದರೂ, ಅಥವಾ ನೀವೇ ಮುಂದಾಳಾಗಿ ಆ ವ್ಯವಹಾರವನ್ನು ಮಾಡ್ತಾ ಇದ್ದು ನಿಮ್ಮ ಮಾತುಗಳನ್ನು ಅಲ್ಲಿ ಸ್ಪಷ್ಟಪಡಿಸಿದರೆ ಆ ವ್ಯವಹಾರ ಬಹಳ ಸುಖಾಂತ್ಯವನ್ನು ಕಾಣ್ತಕ್ಕಂಥದ್ದು. ಯಾವುದೇ ರೀತಿಯ ಗೊಂದಲ ಗೋಜುಗಳಿಲ್ಲದೆ ಆ ವ್ಯವಹಾರ ಮುಕ್ತಾಯವಾಗುವಂಥದ್ದು, ಯಾವುದೋ ಒಂದು ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗುತ್ತೆ. ಕೆಲವರು ನಿಮಗೆ ಧನ್ಯವಾದಗಳನ್ನು ಹೇಳಿ ನಿಮ್ಮ ಉಪಕಾರವನ್ನು ಸ್ಮರಣೆ ಮಾಡ್ತಕ್ಕಂಥದ್ದಾಗುತ್ತೆ. ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು ಅನ್ನುವಂತಹ ಮಾತು, ಆ ಒಂದು ಗೌರವ ನಿಮಗೆ ಸಿಕ್ಕುವಂಥದ್ದು. ಯಾವುದೇ ನಿರೀಕ್ಷೆ ಇಲ್ಲದೆ ಬೇರೆಯವರಿಗೆ ಮಾಡಿದಂತಹ ಸಹಾಯ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಇದರಿಂದ ನನಗೇನು ಆಗಬೇಕಾಗಿಲ್ಲ ಅನ್ನುವಂತಹ ಭಾವನೆ ಇದೆಯಲ್ಲ, ಅದು ನಿಮ್ಮ ಪ್ರಾಮಾಣಿಕತೆಯನ್ನು ಗೌರವವನ್ನು ಹೆಚ್ಚು ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಕಾರಣವಾಗುತ್ತೆ. ವಿರೋಧಿಗಳಿಂದಲೂ ಕೂಡ ನಿಮ್ಮ ಕೆಲಸಕ್ಕೆ ಸಹಕಾರ ಸಿಕ್ಕತ್ತೆ. ಇದ್ದೇ ಇರ್ತಾರೆ. ಸಮಾಜ ಅಂತಂದಮೇಲೆ ಆತ್ಮೀಯರು ಹೇಗಿರ್ತಾರೋ ಹಾಗೆ ವಿರೋಧಿಗಳು ಕೂಡ ಇರ್ತಾರೆ. ಅವರೂ ಕೂಡ ನಿಮ್ಮ ಕೆಲಸಕ್ಕೆ ಸಹಾಯವನ್ನು ಸಹಕಾರವನ್ನು ನೀಡ್ತಾರೆ ಅಂತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಿರುತ್ತೆ. ಸರ್ಕಾರಿ ಕೆಲಸದಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಉಪಕೃತರು ನಿಮ್ಮನ್ನು ಮನಸಾರೆ ಒಪ್ಪಿಕೊಳ್ತಕ್ಕಂಥದ್ದು, ನಿಮ್ಮನ್ನು ಗೌರವಿಸ್ತಕ್ಕಂಥದ್ದು ಆಗತ್ತೆ. ಮಹಾಗಣಪತಿಯನ್ನು ವಿಶೇಷವಾಗಿ ಸ್ಮರಣೆ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ವಿದ್ಯಾರ್ಥಿಗಳಿಗೆ ಅಲ್ಪ ಸಂತೋಷ ಅಥವಾ ಅಲ್ಪ ಸಮಾಧಾನ ಆಗ್ತಕ್ಕಂತಹ ದಿವಸ. ಯಾವುದೇ ಕಾರಣಕ್ಕೂ ಬೇಸರವನ್ನು ಮಾಡಿಕೊಳ್ಬಾರ್ದು. ನಾನು ಇಷ್ಟೊಂದು ಕಷ್ಟಪಟ್ಟು ಅಭ್ಯಾಸ ಮಾಡಿದೆ, ನನಗೆ ಸಮಾಧಾನ ಆಗಲಿಲ್ಲ, ನಾನು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ಬರಲಿಲ್ಲ, ಇದಕ್ಕೋಸ್ಕರ ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥದ್ದಲ್ಲ. ನಾನು ಮಾಡಿದಂತಹ ಪ್ರಯತ್ನದಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಇದನ್ನು ಇನ್ನಷ್ಟು ಮತ್ತಷ್ಟು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ಭಾವನೆ ನಿಮಗೆ ಬರಬೇಕಾದಂಥದ್ದು. ಒಂದು ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರತಕ್ಕಂತಹ ಸಾಧ್ಯತೆ ಇದೆ. ಆ ಸೂಚನೆಗಳು ಕಾಣ್ತಾ ಇರೋದ್ರಿಂದ ತಾಳ್ಮೆಯಿಂದ ಕಾಯುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹೊಸ ವ್ಯಾಪಾರ ಉದ್ಯೋಗ ಅಥವಾ ಇನ್ನೇನಾದರೂ ಹೊಸದಾದಂತಹ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ಸಮಯ ದಿವಸ ಅಂತ ಹೇಳಬೇಕಾಗತ್ತೆ. ಕುಟುಂಬದ ಜವಾಬ್ದಾರಿ ಹೆಚ್ಚಾಗುವಂಥದ್ದು. ನಿಮ್ಮ ಒಂದಷ್ಟು ಕರ್ತವ್ಯಗಳನ್ನು ನೀವೇ ಮಾಡಬೇಕಾದಂತಹ ಒಂದು ಕಾಲ ಬಂದಿದೆ. ಹಿರಿಯರ ಆರೋಗ್ಯದಲ್ಲಿ ಏನೋ ತೊಂದರೆಗಳು ಆಗ್ತಕ್ಕಂಥದ್ದೂ ಇದೆ. ಏಕಾಗ್ರತೆಯಿಂದ ಜೀವನವನ್ನು ಅಥವಾ ಕುಟುಂಬ ನಿರ್ವಹಣೆಯನ್ನು, ವ್ಯವಹಾರವನ್ನು, ಉದ್ಯೋಗವನ್ನು, ವೃತ್ತಿಯನ್ನು ಅಥವಾ ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರವನ್ನು ನಿಭಾಯಿಸಬೇಕಾದಂಥದ್ದು ಮುಖ್ಯವಾಗತ್ತೆ. ಮನಸ್ಸು ಆ ಕಡೆ ಈ ಕಡೆ ಹರಿದಾಡ್ತು ಅಂತಾದರೆ ಎಲ್ಲದರಲ್ಲೂ ಕೂಡ ವ್ಯತ್ಯಯಗಳು ಆಗುವಂತಹ ಸೂಚನೆ. ನಿಮಗಿರ್ತಕ್ಕಂತಹ ಹಲವಾರು ಸವಾಲುಗಳನ್ನು ಈ ದಿವಸ ನೀವು ಎದುರಿಸಿ ಜಯಶೀಲರಾಗ್ತೀರಿ ಅಂತಕ್ಕಂಥದ್ದೇ ನಿಮಗಿರ್ತಕ್ಕಂತಹ ಒಳ್ಳೆಯ ಸಂದರ್ಭ ಇದು. ಅಂತಹ ಅನುಕೂಲ ನಿಮಗೆ ಭಗವಂತ ಕರುಣಿಸಲಿ. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ ಸದಾಶಿವನ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇದ್ದು ನಿಮ್ಮನ್ನು ರಕ್ಷಿಸಲಿ. ಶುಭವಾಗಿ. ಮಿಥುನ ರಾಶಿ. ಕಾನೂನಾತ್ಮಕವಾದಂತಹ ಹೋರಾಟಗಳ ವಿಚಾರದಲ್ಲಿ ಹಿನ್ನಡೆ ಆಗತ್ತೇನೋ ಅನ್ನುವಂತಹ ಸೂಚನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ಈ ದಿವಸ. ಹಾಗಾಗಿ ಅದಕ್ಕಿಂತ ಹೆಚ್ಚಿನ ಹೋರಾಟವಾಗಲಿ, ಕಾನೂನಿನ ಮಾಹಿತಿಗಳನ್ನಾಗಲಿ, ಅಥವಾ ಯಾರನ್ನ ಸಂಪರ್ಕ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನಾಗಲಿ ಮನೆಯಲ್ಲಿ ಕೂತು ಚರ್ಚೆ ಮಾಡಿ ಆದಷ್ಟು ಬೇಗ ನಿರ್ಧಾರವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗಿ ಬರುತ್ತೆ ಅನ್ನುವಂಥದ್ದು. ಮನೆಯಲ್ಲಿ ಅನೇಕ ವಿಚಾರಗಳು ಸ್ವಲ್ಪ ಗೊಂದಲವನ್ನೇ ಸೃಷ್ಟಿ ಮಾಡುತ್ತೆ. ನೀವೇನೋ ಒಂದು ರೀತಿಯಲ್ಲಿ ಒಂದು ಮಾತನ್ನು ಹೇಳಿದಾಗ ಮನೆಯವರ ಅಭಿಪ್ರಾಯ ಬೇರೆ ಆಗಿರುತ್ತೆ, ಅವರ ಹೇಳ್ದಾಗೆ ಮಾಡೋದಕ್ಕೆ ನಿಮ್ಮ ಅಭಿಪ್ರಾಯ ಬೇರೆ ಆಗಿರುತ್ತೆ. ಹೀಗೆ ಅದು ಗೊಂದಲಕ್ಕೆ ಗೋಜಲಿಗೆ ಕಾರಣವಾಗ್ತಕ್ಕಂಥದ್ದಾಗಬಹುದು. ಕಷ್ಟಪಟ್ಟು ಹೋರಾಟ ಮಾಡಿದಂತಹ ಕೆಲವು ಕೆಲಸಗಳು ವಿಚಾರಗಳು ರಾಜಿ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿಗಳು ಹೆಚ್ಚಾಗಿ ಬರುತ್ತೆ. ಆದರೆ ರಾಜಿ ಮಾಡಿಕೊಂಡಾಗ ನಿಮಗೆ ನಷ್ಟವಾಗುತ್ತೆ. ಆ ನಷ್ಟವನ್ನು ಭರಿಸಲಿಕ್ಕೆ ನಿಮಗೆ ಕಷ್ಟವಾಗುತ್ತೆ. ಅದಕ್ಕೆ ನಿಮ್ಮ ಮನಸ್ಸು ಸಿದ್ಧವಾಗಿದ್ದರೆ ರಾಜಿಯನ್ನು ಮಾಡಿಕೊಳ್ಬಹುದು. ವಿಚಾರವನ್ನು ತಿಳ್ಕೊಂಡಿದ್ದೀರಿ, ಕೇಳಿದ್ದೀರಿ, ನಿರ್ಧಾರ ನಿಮಗೆ ಬಿಟ್ಟಂಥದ್ದಾಗಿರುತ್ತೆ. ನಿಮ್ಮ ಸ್ವಭಾವದಿಂದ ಹಲವಾರು ಜನ ಸಿಟ್ಟಿಗೆ ಹೇಳ್ತಾರೆ.
ಈ ರೀತಿ ಒಪ್ಪಿಗೆಯನ್ನು ಒಪ್ಕೊಳ್ಳೋದಕ್ಕೆ ರಾಜಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿವಸ ಹೋರಾಟ ಮಾಡಬೇಕಾಗಿತ್ತಾ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಆ ಸಾಮಾನ್ಯ ಪ್ರಶ್ನೆಗೆ ಉತ್ತರವನ್ನು ಕೊಡೋದು ನಿಮ್ಮಿಂದ ಸಾಧ್ಯ ಆಗದೇ ಇರುವಂತಹದ್ದು. ರಾಶಿಯ ಚಿಕ್ಕ ಮಕ್ಕಳಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಪೋಷಕರು ತುಂಬ ಗಮನವನ್ನು ಹರಿಸಬೇಕಾದಂಥದ್ದು. ಯಾರ ಬಗ್ಗೆ ಅನುಮಾನ ಇರುತ್ತೋ, ವ್ಯಾವಹಾರಿಕವಾಗಿ ಯಾರಿಂದ ತೊಂದರೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇರುತ್ತೋ, ಆದಷ್ಟು ಅಂತಹ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕು. ಇಲ್ಲದೇ ಇದ್ದರೆ ತೊಂದರೆಗಳೇ ಹೆಚ್ಚಾಗುವಂಥದ್ದಾಗತ್ತೆ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಮುಖ್ಯವಾಗಿ ನಿಮ್ಮ ಆಯ್ಕೆಯ ವಿಚಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಯಾವ ವಿಷಯವನ್ನು ಬಹಳ ಸಂತೋಷದಿಂದ ಆಯ್ಕೆ ಮಾಡಿಕೊಂಡಿದ್ದೀರೋ, ಅದು ಮೆಡಿಸಿನ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಬೇರೆ ಇನ್ಯಾವುದಾದ್ರೂ ವಿಷಯಗಳೇ ಇರಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಶ್ರಮವನ್ನು ವಹಿಸಿ ಮನಸ್ಸನ್ನು ಕೇಂದ್ರೀಕರಿಸಿ ಅಧ್ಯಯನವನ್ನು ನಡೆಸಬೇಕಾಗತ್ತೆ. ಅದಿಲ್ಲ ಅಂತಾದರೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದಿದೆ. ನಿಮ್ಮ ಆದಾಯ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆದಾಯ ಬರ್ತಾ ಇದೆ, ಅದು ಇನ್ನಷ್ಟು ಮತ್ತಷ್ಟು ಸೇರಿ ನಿಮ್ಮನ್ನು ಸೇರುವಂಥದ್ದು, ನಿಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿವಸ. ಓದಿನ ಜೊತೆ ಬೇರೆ ಬೇರೆ ಹವ್ಯಾಸಗಳನ್ನು ಓದಿಗೆ ಪೂರಕವಾಗಿ ರೂಢಿಸ್ಕೊಳ್ಬೇಕು. ಆಗ ಇನ್ನಷ್ಟು ಮತ್ತಷ್ಟು ಮಾಹಿತಿಗಳು ನಿಮ್ಮ ಸಂಗ್ರಹದಲ್ಲಿ ಸೇರುತ್ತೆ ಅನ್ನುವಂಥದ್ದು. ಪ್ರೇಮಿಗಳು ತುಂಬ ಜಾಗರೂಕತೆಯಿಂದ ಇರಬೇಕು. ತೊಂದರೆಯಾಗುವಂತಹ ಸೂಚನೆಗಳಿದೆ. ಬೇರೆಯವರಿಗೆ ಉತ್ತರವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ನಿಮಗೆ ಒದಗಿ ಬರಬಹುದು ಅನ್ನುವಂಥದ್ದು. ನಿಮ್ಮ ಕೈ ಭಾಗಕ್ಕೆ ಪೆಟ್ಟಾಗ್ತಕ್ಕಂಥದ್ದು, ಏನೋ ಸಮಸ್ಯೆ ಆಗುವಂತಹ ಸೂಚನೆಗಳು ಇರುವಂಥದ್ದು. ಉದ್ಯೋಗದಲ್ಲಿ ಸಮಾಧಾನ ತೃಪ್ತಿ ಸಿಕ್ಕುವಂತಹ ದಿವಸ. ಇದೆಲ್ಲವುದಕ್ಕೂ ಕೂಡ ಮನಸ್ಸು ಮೊದಲು ಶುದ್ಧವಾಗಿರಬೇಕು. ಯಾಕೆ ಅಂತಂದರೆ ನಾವು ಏನು ಕೆಲಸ ಮಾಡ್ತೀವಿ, ಹೇಗೆ ನಾವಿರ್ತೀವಿ, ಇದೆಲ್ಲವುದಕ್ಕೂ ಕಾರಣ ಮನಸ್ಸಾಗತ್ತೆ. ಮನಸ್ಸು ಕಲುಷಿತವಾಗಿದ್ದರೆ, ಮನಸ್ಸು ಅಸ್ಥಿರತೆಯಿಂದ ಕೂಡಿದರೆ, ಮನಸ್ಸು ಏನೋ ಒಂದು ರೀತಿಯ ತೊಳಲಾಟದಲ್ಲಿದ್ದರೆ ಯಾವುದೂ ಕೂಡ ಶುಭ ಫಲವನ್ನು ನಿರೀಕ್ಷೆ ಮಾಡೋದಕ್ಕೆ ಕಷ್ಟವಾದೀತು ಅನ್ನುವಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.